ಮಾನ್ಯರೇ, ವಿಷಯ ಕಂದಾಯ ಚುನಾವಣಾಧಿಕಾರಿಗಳು ಬಿಜಾಪುರ ನಗರ ಮತಕ್ಷೇತ್ರ 30 ಮತದಾರರ ಪಟ್ಟಿಯಲ್ಲಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಮತಕ್ಷೇತ್ರದ ಸಿದ್ದಸಿರಿ ಶುಗರ್ ಫ್ಯಾಕ್ಟರಿ ಸಿಬ್ಬಂದಿಗಳ ಹಾಗೂ ನಾಲ್ಕಾಣ್ ಮತಕ್ಷೇತ್ರದ ಪಟ್ಟಿ ಮತದಾರರ ಹೆಸರು ಸೇರ್ಪಡೆ ಮಾಡಿದ್ದು ಮತದಾರರ ಪಟ್ಟಿ ಪರಿಶೀಲಿಸಿ ನ್ಯಾಯಾಂಗ ತನಿಖೆ ಮಾಡಿ ನ್ಯಾಯ ದೊರಕಿಸಿಕೊಡುವ ಕುರಿತು ನಮ್ಮ ಮನವಿ ಇದೆ ಸರ್. 9 ತಾರೀಕು 6 ಗಂಟೆಗೆ ಬೇರೆಯವ್ರು ಇಲ್ಲಿ ಬಿಜಾಪುರ ಡಿಪಾರ್ಟ್ಮೆಂಟ್ಗೆ ನಾವು ಬೇರೆ ಊರ್ಲಿಂದ ಬಂದು ಅದಾರ ಅಂತ ಹೇಳಿದ್ರು ಹಿಡಿದು ಕೊಟ್ಟರು ಬೇರೆಯವ್ರಿಗೆ ಅದಾರ ಅಂತ ಬೇರೆ ಜಿಲ್ಲಾದವ್ರಿಗೆ ಇರಬಾರ್ದಂತ ನಿಮ್ಮದೇ ಗೈಡೆನ್ಸ್ ಅದ, ನೀವೇ ಹೇಳ್ತೀರಿ. ಇಷ್ಟು ಮಂದಿ ಬರ್ಲಾಕತ್ತಾರ, ಇಷ್ಟು ಮಂದಿ ಅದಾರ, ನಿಮ್ಗೆ ಹೇಳಿದ್ರಿ, SP ಸಾಹೇಬ್ರಿಗೆ ಹೇಳಿದ್ರಿ, IG ಸಾಹೇಬ್ರಿಗೆ ಹೇಳಿದ್ರಿ, ನಿಮ್ಮ RO ಅವ್ರಿಗೆ ಹೇಳಿದಿರಿ, ಇಲ್ಲಿ ಮಂದಿ ಇಲ್ಲಿ ಬರ್ಲಾಕತ್ತಾರ ಬೇರೆ ಊರಿಗೆ ಅಂದ್ರೂ ಏನೂ ಆಗಿಲ್ಲ, ಏನೂ ಮಾಡಿಲ್ಲ. ಅವ್ರು ಇನ್ನೂ ಕೇಸ್ ಮಾಡಿಲ್ರಿ. ಇನ್ಸ್ಪೆಕ್ಟರ್ ಅವರು ಕಾಂಬ್ಳೆ ಅವ್ರ ಹೆಸರಲ್ಲೇ ಹಾಕ್ತಾರೆ, ಕಾಂಬ್ಳೆ ಅವರು ತಹಸೀಲ್ದಾರ್ ಅವ್ರ ಹೆಸರಲ್ಲೇ ಹಾಕ್ತಾರೆ, ತಹಸೀಲ್ದಾರ್ ಅವರು AC ಹೆಸರು ಇನ್ನೂ ಅದು ಕೇಸ್ ಆಗ್ಲಿಕ್ಕತ್ತಿಲ್ರಿ. ಎಷ್ಟು ಏನು ಸುಮ್ಮ ಇಲೆಕ್ಷನ್ ಮಾಡೋಕ್ಕಿಂತ ಅವ್ರು ಕೊಟ್ಟು ಬಿಟ್ರೆ ಚಲೋ ಇತ್ತು, ಕೆಲಸನೇ ಮಾಡೋದು ಅನ್ಕತ್ತಿದ್ವಿ. ಡಿಪಾರ್ಟ್ಮೆಂಟ್ ಕೂಡ ಪೂರಾ ನಿಮ್ಮ ಆಫೀಸರ್ಗಳು ರೀ ಸರ್, ಚೆಕ್ ಮಾಡೋದು ಇಲ್ಲಿ ಚೆಕ್ ಮಾಡ್ಕೊತೇ ನಮ್ದು ಜೀವನ ನಮ್ಮ ಖಲಾಸ್ ಮಾಡಿಬಿಟ್ರಿ. ಪ್ರಜಾಪ್ರಭುತ್ವ ಮತ್ತೆ ಖಲಾಸೆ ಮಾಡಿಬಿಟ್ರಿ ಸರ್. ತಾವು ಚೆಕ್ ಮಾಡ್ತೀರಿ ಅಂತ ಹೇಳ್ತೀವಿ. 2020 2021ರಿಂದ 23ವರೆಗೆ ಸತತವಾಗಿ ನಾವು ಎಲ್ಲ ಮನವಿ ಕೊಟ್ಟಿದ್ರು ಕೂಡ ಇದು ಪರಿಗಣಿಸಿಲ್ಲ, ಅದು ಸ್ವತಂತ್ರ ನೋಡೋಕ್ಕಾಗಲಿಲ್ಲ. ಈ ಜಿಲ್ಲಾಡಳಿತ ಮುಂದೆ ಮೊನ್ನೆ ತಾನೇ ಮಹಾನಗರ ಪಾಲಿಕೆ ಏನಾಗಿತ್ತು, ಖಾಲಿ ಭಾಗನಾಗ 6,300 ಇಲೆಕ್ಷನ್ನಾಗಿ ನಾವು ಮಹಾನಗರ ಪಾಲಿಕೆ ಎಲೆಕ್ಷನ್ನಾಗ 6,300 ಮತ ಬಿದ್ದಾವೆ. ಅದ್ರಾಗ 6,300 ಮತ ಬಿದ್ದಾಗಲೂ ಕೂಡ ಇವತ್ತು 1,100 ಮತ ಬೀಳ್ತಾವೆ ಅಂದರೆ ಎಲ್ಲಿದ್ದು ಬೀಳ್ತಾವೆ ಸರ್? ಅದೇ ನನ್ನ ಮತಕ್ಷೇತ್ರ ಇರೋದು ಸರ್, ನನ್ನ ಮತಕ್ಷೇತ್ರ ಅಲ್ಲಿಂದ ಸಕ್ಕರೆ ಫ್ಯಾಕ್ಟ್ರಿ ಒಂದು ತಾಂಡ ಬರ್ತೈತ್ರಿ. ಕಾಲೇ ಭಾಗದೊಳಗೆ ಒಂದು 100 ಮನೆ ಅದಾವ್ರಿ, ಮಕ್ಕಳ ಕಕ್ಕಲ್ಕ ಒಂದೊಂದು 100 ಮನೆ ಅದ ರೀ. ನಮ್ಗೆ ಗೊತ್ತದ, ನಾವು ಇಲ್ಲೇ ಹೋಗಿ ಇಲ್ಲೇ 60% ಮತಗಟ್ಟೆ ಸೇಮ್ ಹೊಡಿತಾವೆ, 40% ಮತಗಟ್ಟೆಗಳು ಹೊಡಿತಾವೆ. ವಾರ್ಡ್ ಎಲ್ಲ ಹೆಂಗಿಷ್ಟು ಹಂಗೆ ಹೊಡಿತಾವೆ. ಓಟೆ ಹೊಡಿಬೇಕಲ್ಲ, ಏನು ಹೊಡೆದ್ರು ಬೇರೆ ಹೊಡಿತಿಲ್ಲ. ಯಾವ ನಂಬರ್ 146ನಾಗ ಎಲ್ಲಿ ಬಂದಾವ್ ಎಲ್ಲಿದಿಲ್ಲ ಸರ್ ನೋಡೋಕೆ ನಮ್ಮ ಮುಗದ್ ಹೋಗಿರ್ತೈತಿ. ಈಗ ಡಿಪಾರ್ಟ್ಮೆಂಟ್ ಮತ್ತೆ ಸ್ವತಃ ಕೂತ ರಾತ್ರಿ ವೇಳೆ ಮುಂದೊಂದು ಜೀಪ ಹಿಂದೊಂದು ಜೀಪ 3-4 ಜೀಪ್ಗಳನ್ನು ತೊಗೊಂಡಿಸಿ ರಾತ್ರಿ ರೊಕ್ಕ ಹಂಚಿದ್ರೆ ನೋಡೋದೇ ಆಯ್ತು ಸರ್. ಇದು ಈ ತರ ವಿಡಿಯೋ ಕಳಿಸಿದ್ರೆ ಮಾಡ್ಲಿಕ್ಕಂದ್ರೆ ಯಾರಿಗ ನಾವು ಹೇಳ್ಬೇಕು, ಯಾರಿಗ ಮಾಡ್ಬೇಕು. ಸ್ವತಃ MLA ಗಾಡಿಯಾಗ ಪುಸ್ತಕಿಸಿ ಕಳ್ಸಿದ್ದು ವಿಡಿಯೋ ಅದು ಅದನ್ನೇ ನೋಡ್ಬಿಟ್ಟಾರೆ. 10 ಗಾಡಿ ತಗೊಂಡು ಮಂದಿಗೆ ಹೊಡಿತಾರೆ. ಬೂತ್ ಒಳಗೆ ಹೋಗಿ ನಿಮ್ಮ ಡಿಪಾರ್ಟ್ಮೆಂಟ್ ಅವರು, ನೀವು ನಿಮ್ಮ ಇಲೆಕ್ಷನ್ ಅಬ್ಸರ್ವರ್ ಏನಾರ ಮಾಡ್ಯಾರ. ಮತ್ತೆ ನಿಮ್ಮಲ್ಲಿ ವಿಡಿಯೋ ನಿಮ್ಮಲ್ಲಿ ಇರ್ಲಿಕ್ಕಂದ್ರೆ ನಾ ಗಾಡಿನ ವಿಡಿಯೋಗಳನ್ನು ಹೀಗೆ ಕೊಡ್ತೀನಿ. ನಿಮಗೂ ಹಾಕಿದ್ದೆ, ನಿಮಗೂ ಹಾಕಿನಿ, SP ಅವ್ರಿಗೆ ಸಾಹೇಬ್ರಿಗೆ ಹಾಕಿನಿ, ಎಲ್ಲರಿಗೆ. ನಾವು ಸರ್ಕಾರದಿಂದ ಎಲ್ಲ 100% ಮತದಾನ ಹಾಕಕ್ಕೆ ಹೇಳಿದ್ವಿ ಸರ್. ಅದು ಎಲ್ಲ ಪ್ರಯತ್ನ ಮಾಡಿದ್ರು. ಮತದಾನ ಒಂದೇ ಒಂದು ದೊಡ್ಡ ಹಬ್ಬ, ಎಲ್ಲ ಸಮಾಜಕ್ಕೆ ಎಲ್ಲ ರೊಕ್ಕ ಕೂಡಿ ಮಾರ್ಕಿಸಿ ಮಾಡೋದು. ಆ ಸಂದರ್ಭದಲ್ಲಿ 3-4 ಮಿನಿಟ್ಗೆ ಒಂದು ಗಾಡಿ ಬಂದ್ಕಿಸಿ ಮಂದಿಗೆ ಹೊಡಿದ ಕೆಲಸ ಮಾಡ್ತಾರೆ. ಹ್ಯಾಂಗ್ ವೋಟಿಂಗ್ ಹಾಕಿ ಸರ್? ಹ್ಯಾಂಗ್ ವೋಟಿಂಗ್ ಹಾಕಿ? 100 ಮೀಟರ್ ಏನ್ ಹೇಳ್ತಾರೆ, ಭೂತದೊಳಗೆ ನಕಲಿ ಹಿಡಿಲು ಮಾಡಂತಾರೆ. ಭೂತೊಳಗಿನ ತಂದು ಕೊಟ್ಟರೆ ಕೇಸ್ ಮಾಡಂಗಿಲ್ಲ. ಅವ್ರ ಬಲ್ಲಿ ನಂಬರ್ ಅದ ಅಂತ ನಿಮ್ಮ ನಂಬರ್ ತೋರಿಸ್ತಾರೆ. ಅವರು ವೋಟಿಂಗ್ ಮಾಡ್ಯಾರ, ಅವರು ಎಲ್ಲಿಯವ್ರು ಅದಾರ, ಅವ್ರ ಆಧಾರ್ ಕಾರ್ಡ್ ಎಲ್ಲಿ ಅಂತ, ಅವ್ರ ಮನೆ ಅದ, ಹೊಲ ಅದ, ಅಲ್ಲೆಲ್ಲ ಒಂದು ಝೋಪಡಿ ಶೆಡ್ ಅದ. ಮನೆ ಇರ್ಲಿಕ್ಕಂದ್ರೆ ಯಾರ ಮನ್ಯಾಗ ಬಾಡಿಗೆಲಿಂದ ಅದಾರ, ಯಾರ ಕೊಟ್ಟಾರ. ಇಷ್ಟು ವೋಟ್ ಮಾಡ್ಲಾಕ ಚಿಂಚೋಳಿ ಸಿದ್ದಿಸಿರಿ ಅವು ಎಲ್ಲ ತಗೊಂಡಿಲ್ರಿ ಸಾಹೇಬ್ರ. ನಾವು ಮುಂದೆ ನಾವು ಮಾಡೋದು ಚೆಕ್ ಮಾಡೋದೇ ಇಲ್ರಿ. ಜೀವನ ಹೋಗಿದ್ರಿ, ನಮ್ದು ಜೀವ ಬರಂಗಿಲ್ರಿ. ಒಮ್ಮೆ ಇಲೆಕ್ಷನ್ ಹೋದ್ರೆ ಸೋತ ಮ್ಯಾಲ ಜೀವ ಬರಂಗಿಲ್ರಿ. 15,000 20,000 ಬೊಕ್ಕ ಸೋಟ್ ಮಾಡ್ತಾರಂದ್ರೆ ನಿಮ್ಮ ತಹಸೀಲ್ದಾರ್ AC RO ಅವ್ರು ಏನು ಮಾಡ್ತಾರೆ? ಏನು ಕೈಗೊಂಬೆ ಆಗಿ BJP ಕೆಲಸ ಮಾಡ್ತಾರೆ? ಏನಿದು ಪ್ರಜಾಪ್ರಭುತ್ವ? ಏನಿದು ಇದು ಮಾಡಿಬಿಟ್ಟ.
ಟೋಟಲ್ ಎನ್ರೋಲ್ಮೆಂಟ್ ಏನಿದೆ ಬಹಳ ಪಾರದರ್ಶಕವಾಗಿ BL ಸಾಹೇಬ್ರ ಈಗ ಅವ್ರಿಗೆ ಎಲ್ಲಿಂದ ಬಂದಾರ ಏನ್ ಬಂದಾರ ಅವ್ರ ಬಂದು ಆರ್ಡರ್ ಮಾಡ್ರಿ ಅವ್ರಿಗೆ ಇದು ತಗೋರಿ ಇಂಥವು 100 ಕೊಡ್ತೀನಿ ಬೋಕಸ್ಗಳು ಮಾಡಿದ್ದು ಇದು ನಿಮ್ಗೆ 100 ಕೊಡ್ತೀನಿ ಎಲ್ಲ ಕಳ್ಸಿದ್ರಿ ಏನ್ ಮಾಡ್ವಿ ಎಲ್ಲ ಕಳ್ಸಿದ್ರಿ ನಿಮ್ಗೆ ಒಂದರ ಕೇಸ್ ಆಗಿದ್ರಿ ಸರ್ ನಿಮ್ಗೆ ರೊಕ್ಕ ಹಂಚಿದ್ ಕಳ್ಸಿನ್ರಿ ಗಾಡಿ ಇರ್ಸಿದ್ ಕೊಡ್ತೀನಿ ಪೊಲೀಸ್ ಸ್ಟೇಷನ್ದೊಳಗೆ ಇವರೇ ಅದಾರಿ PS ಅವರು ಇವರೇ ಏನಂದಾರ XUP ನಂಬರ್ ಕೊಟ್ಟಾರ ಅಲ್ಲಿ ತಹಸೀಲ್ದಾರ ಆಫೀಸ್ ಅವರು ಇವ್ರಿಗೆ ನಾವು ಹಿಡಿದು ಕೊಟ್ರೆ ನಮ್ ಕೇಸ್ ಮಾಡ್ಲಾಕ್ ನಮ್ಮ ಕೇಸ್ ಮಾಡ್ಲಾಕ್ ಬರ್ತೈತಿ ಎಲ್ಲಾರ್ಗು ಮಾಡ್ಲಾಕ್ ಬರ್ತೈತಿ ಮತ್ತೆ ಅವ್ರು ನಾವು ಹಿಡಿದು ಕೊಟ್ಟು BJP ಅವ್ರು ಕೊಟ್ಟು ಓಟ್ ಮಾಡ್ಲಾಕತ್ತಾರಂದ್ರ ಮಾಡ್ಲಾಕ್ ಬರಂಗಿಲ್ರಿ ಯಾಕಂದ್ರೆ ನೀವು ಎಲ್ಲಾರ ಕೈಗೊಂಬೆ ಆಗಿರಿ BJP ಏನ್ ತಪ್ಪು ತಿಳಿಬೇಡ್ರಿ ನಾ ಹೇಳಿಕತ್ತೀನಿ ಆಗಿದ್ದು ಆಗೈತ್ರಿ ಸತ್ಯ ಇದ್ದಿದ್ದು ನಾ ಸತ್ಯ ಕರೆ ಹೇಳಿಕತ್ತೀರಿ ನಾ ಸತ್ತ ಅದಿನಂತೆ ನಾ ಈ ಸ್ಟಾರ್ಟ್ ಓಪನ್ ಮಾತಾಡಿಕತ್ತೀನಿ ನಾ ಸುಳ್ಳು ಇದ್ದು ನಾ ಫೋಕಸ್ ಮಾಡಿದ್ರೆ ನಂದೇನು ನಾನೇ ಮುಂದೆ ಮಾತಾಡ್ತಿದ್ದಿಲ್ಲ ಸಾಹೇಬ್ರ ನಾ 3 ವರ್ಷದಿಂದ ಕಂಟಿನ್ಯೂ ನಾ ಅರ್ಜಿ ಕೊಡ್ಲಿಕ್ಕತ್ತೀನಿ ನನ್ನ ಬಲ್ಲಿ ಎಲ್ಲ ಅರ್ಜಿ ಅದಾವ್ರಿ ಕಮಿಷನರ್ ಮಾಡ್ತೀನಿ ನಿಮ್ ಬರ್ತೀನಿ ಏನೇನು ಆಗ್ಲಾಕತ್ತಾವ ನನ್ನ ಬಲ್ಲಿ ಮೊಬೈಲ್ದೊಳಗೆ ಎಲ್ಲ ರೆಕಾರ್ಡಿಂಗ್ ಅದ ರೀ ಒಂದು ದಿವಸ ಮೊದಲು 6 ಗಂಟೆಗೆ ಸಾಹೇಬ್ರ ನಿಮ್ಗೆ ಹಚ್ಚಿನ್ರಿ SP ಸಾಹೇಬ್ರಿಗೆ ಹಚ್ಚಿನ್ರಿ IG ಅವ್ರಿಗೆ ಹಚ್ಚಿನ್ರಿ ಎಲ್ಲ ರೆಕಾರ್ಡ್ ನನ್ನ ಜೇಬುದೊಳಗೆ ಅದ ರೀ ಮೊಬೈಲ್ ಹಚ್ಚಿಲ್ಲ ಅಂತ ಹೇಳಿದ್ರಿ ನಾ ಹೇಳಿಲ್ಲ ಅಂತ ಹೇಳ್ರಿ ಫೋನ್ ಮಾಡಿದಾಗ ತಾವು ಅಲ್ಲೇ ಇದ್ರಿ ಇನ್ಸ್ಪೆಕ್ಟರ್ ಇಲ್ರಿ ಸಾಹೇಬ್ರ ಒಂದ್ ದಿವಸ ಮೊದಲ್ರಿ ಸಿದ್ಧ ಸಿರಿಯಾಗಿ ಬರ್ಲಾಕತ್ತೈತ್ರಿ ಈ ಊರ್ಲಿಂದ ಗಾಡಿ ಬರ್ಲಾಕತ್ತಾವ್ರಿ ಅಲ್ಲಿನೂ ಕಳ್ಸಿದ್ವಿ ಸಾಹೇಬ್ರ ಏನ್ ಕಳ್ಸಿದ್ರಿ ಯಾರು ನಿಮ್ ಡಿಪಾರ್ಟ್ಮೆಂಟ್ ಹೋಗಿಲ್ಲ ಅವ ಒಂದ್ ಫೋಟೋ ಹಾಕಿ ನಾನೇ ಫೋಟೋ ಕೊಡ್ತೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಅವರಿಗೆ ರಕ್ಷಣೆ ಕೊಟ್ಟಿದ್ದು ಅದು ನಿಮ್ಮ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಲೋಕತಂತ್ರರಿಗೆ ಹತ್ಯೆ ಮಾಡಿದಂತ ಆಗಿದೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ಅವರಿಗೆ ರಕ್ಷಣೆ ಕೊಟ್ಟರು ಇದು ಒಂದು ಎಷ್ಟು ದುಃಖದ ಸಂಗತಿ ನೀವೇ ಹೇಳಿ ವಿಜಯಪುರ ಡಿಪಾರ್ಟ್ಮೆಂಟ್ ಮಾಡೈತ್ರಿ ನಾನು ನಿಮ್ಗೆ ಹೇಳ್ಕೊತೇವೆ ಅವರು ಕ್ಯಾಂಡಿಡೇಟ್ ಕೇಸಿಂದ ಹೇಳಕ್ ಹೋದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇವ್ರಿಗೆ ತರಿಸ್ತಾರೆ ಮಾಡೋದಿಲ್ಲ ಇಲ್ಲ ಅದಾರ ಕೇಳ್ರಿ ಹೇಳ್ಯಾರ ನಿಲ್ ಕೇಳ್ರಿ ನಾ ಸುಳ್ಳು ಹೇಳಿಕತ್ತೀನಿ ಸಾಹೇಬ್ರ ಮಾಲ್ 6 ಗಂಟೆ ಮ್ಯಾಗ ಬರ್ಬಾರ್ದ್ರಿ ನಾವು ಹಿಡಿದು ಕೊಟ್ರು ಅವ್ರ ಕೇಸ್ ಹಾಕಂಗಿಲ್ಲ ನಂಬರ್ ಕೊಟ್ಟಿನಂತ ಇವ್ರು ಹೇಳ್ತಾರೆ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ ಇವ್ರು ಬೋಕಸ್ ಅದಾರ ಇವ್ರು ಊರವ್ರು ಇಲ್ಲ ಇವರು 6 ಗಂಟೆ ಮ್ಯಾಗ ಊರ್ಲಿಂದ ಹೊರಗೆ ಬರಬಾರ್ದು ಆತೀಗ ಮಾಡಿರಿ ಸಾಹೇಬ್ರ ಬಹಳ ಚಲೋ ಕೆಲಸ ಮಾಡಿರಿ BJP ಕೆಲಸ ಕೊಟ್ಟಿರಿ ಎಲ್ಲ ನೀವು ಡಿಪಾರ್ಟ್ಮೆಂಟ್ ಕೂಡಿ ಅದಕ್ಕೆ ಚರ್ಚೆ ಏನ್ ಮಾಡಿ ಸರ್ ನಮ್ಮ ಕ್ಯಾಂಡಿಡೇಟ್ಗೆ ಹೊರಗೆ ಬಿಡಾಕತ್ತಿಲ್ಲ ಅವರು MLA ಸ್ವತಃ ಕಲ್ತು ಗಾಡಿ ತಗೊಂಡು ರೌಡಿ ಶೀಟರ್ಸ್ ಗಾಡಿ ಆಗಿರ್ತಾರೆ ಯಾರು ಅದಕ್ಕೆ ಇದು ಮಾಡಂಗಿಲ್ಲ ಆ ಗಂಡಗಳಿಗೆ ಸಸ್ಪೆಂಡ್ ಮಾಡ್ರಿ ಸರ್ 2 ಸಲ ಕೊಡುದು ಬರೀ ನೀವು SP ಸಾಹೇಬ್ರ ನಾವು ಬರೀ ಪರ್ಮಿಷನ್ ಕೂಡ ಅಂದ್ರೆ ಅದು ಇದು ಹಾಕೈತಿ ಪ್ರೊಸೆಷನ್ ಕೂಡ 144 ಪ್ರೊಸೆಷನ್ ಮಾಡಿದ್ರೆ ನೀವೇನ್ ಮಾಡಿದ್ರಿ ಸೋಮೋಟೋ ಕೇಸ್ ಮಾಡ್ಬೇಕಾಗಿತ್ತಲ್ಲ ಯಾಕೆ ಮಾಡಿಲ್ಲ ಸಿದ್ದೇಶ್ವರ ಗುಡಿ ತನ ಒಂದು 1000 ಮಂದಿ ಗಂಟೆ ಹೋಗಿದ್ದಾರೆ ಹಲವಾರು ತಗೊಂತ ಪ್ರೊಸೆಷನ್ ತೆಗಿತಾರೆ 144 ಯಾವ ಮೆರವಣಿಗೆ ಮಾಡುತ್ತಾನ ಸರ್ ಒಂದು ಹುಡುಗಕ್ ಮಾಡಿ ಯಾರು ಅವ್ರಿಗೆ ಯಾಕೆ ಮಾಡಿಲ್ಲ 144 ಅವ್ರಿಗೆ ಅನ್ವಯಿಸೋದಿಲ್ಲ 144 ನೀವು ಮಾಡಿದ್ರೆ ನಿಮ್ಮ ಕಾನೂನು ನೀವೇ ನಿಮ್ದೇ ಆದೇಶ ಪಾಲನೆ ಮಾಡ್ಲಿಕ್ಕಂದ್ರೆ ನೀವು ಸುಮ್ ಕೊಡ್ತೀರಂದ್ರೆ ಹೆಂಗ್ ಸರ್ ಇಲ್ಲಿ ಅಲ್ಲಿ ತನಕ ತಿರುಗಾಡ್ತಾರ ಫೈನಿಂಗ್ ಮಾಡ್ಯಾರ ಸರ್ ನೋಡಿ ಸರ್ ಫೈನಿಂಗ್ ಮಾಡ್ಯಾರ ಯಾವ ಪೊಲೀಸ್ ಇದು ಮಾಡ್ಯಾರ ಹೇಳಿ ಸರ್ ಪೊಲೀಸ್ ಮುಂದಿದ್ದು ಮಾಡ್ಯಾರ ಸರ್ ಒಬ್ಬ ಗುರುವನವ್ರಿ ಐರಿಂಗ್ ಮಾಡ್ಯಾನ ಅವನ ಮ್ಯಾಗ ಕೇಸ್ ಮಾಡಿಲ್ರಿ ಏನಾಗ್ತಾನ ಡಿಪಾರ್ಟ್ಮೆಂಟ್ ಅವರು ಅವ ನಮ್ಗೆ ಹೇಳ್ತಾನ
ಆ ಗಚ್ಚಿನ ರಾಜೇಂದ್ರ ನೋಡ್ರಿ ಗ್ರೂಪ್ ಒಳಗತ್ತೆ ಇದರಲ್ಲಿ ಏನಾಗ್ಲಕತ್ತಂದ್ರೆ ಸರ್ ಜಿಲ್ಲಾ ಆಡಳಿತ ಮೇಲೆ ಆ ಜಿಲ್ಲಾ ಆಡಳಿತ ಅಥವಾ ಸರ್ ಒಂದು 2 ನಿಮಿಷ ಸರ್ ಜಿಲ್ಲಾ ಆಡಳಿತ ಮತ್ತು ನಮ್ಮ ಜಿಲ್ಲಾ ಪೊಲೀಸ್ ಇದರ ನಾವು ಭಾಳ ನಮಗೆ ಅಭಿಮಾನ ಐತಿ ಸರ್ ಏನಾದರೂ ಮುಂದೂ ಇರ್ತೈತಿ ಬಟ್ ಇದು ಏನಾಗೈತಂದ್ರೆ ಈ ಇಲೆಕ್ಷನ್ಯಾಗ ನಮ್ಗೆ ಮೋಸ ಮಾಡ್ಯಾರ ಮೋಸ ಮಾಡ್ಯಾರ ಏನ್ ನಾವು ಖರೆ ಹೇಳಿಕತ್ತೀವ್ರಿ ನಮ್ಗೇನು ತಿಳುವಳಿಕೆ ಏನಿಲ್ಲ ಮುಂದೆ ಇದ್ದಿದ್ದು ತಿಳುವಳಿಕೆ ಅದ ಸರ್ ಡಾಕ್ಯುಮೆಂಟ್ಸ್ ತಿಳುವಳಿಕೆ ಏನ ಇದು ಅಂಧ ಭಕ್ತರ ತನಕ ನಾವು ಮಾತಾಡಕತ್ತಿಲ್ಲ ನಮ್ಮ ಕಡೆ ಡಾಕ್ಯುಮೆಂಟ್ಸ್ ಇದ್ದು ನಿಮ್ಗೆ ಕೊಟ್ಟಿದ್ವಿ ನಮ್ಮ ಕಡೆ ಎಲ್ಲಾ ವಿಡಿಯೋಸ್ ಫೋಟೋಸ್ ಎಲ್ಲಾನು ಜಿಲ್ಲಾಧಿಕಾರಿಗಳಿಗೆ ಅಥವಾ ಎಲ್ಲಾ ಸಂಬಂಧಪಟ್ಟಿದ ಅಧಿಕಾರಿಗಳಿಗೂ ಕೊಟ್ಟಿದ್ರು ಸಹಿತ ಯಾರು ಏನು ಮಾಡಕ್ತಾ ಇಲ್ಲ. ಇವ್ರ ಬಲ್ಲಿ ಬಿಟ್ಟು ಬಂದಿನ್ರಿ ನಾ ಅವರು ಎಸಿ ಅವ್ರು ನಿನ್ನೆ ಮಾತಾಡಿನ್ರಿ ಆ ಕಾಂಬ್ಳೆ ಅವ್ರಿಗೆ ಹೇಳಂತಾರಿ ತಹಸೀಲ್ದಾರ ಕಾಂಬ್ಳೆ ಅವ್ರಿಗೆ ಹೇಳಂತಾರೆ ಅವರು ನನಗೆ ಪವರ್ ಬರಂಗಿಲ್ಲ ಅಂತಾರ್ರಿ ಮತ್ ನಿಮ್ದು ಕಾನೂನು ಏನ್ ನಡೆದೈತ್ರಿ 6 ಗಂಟೆದೊಳಗೆ ಯಾರಿಗೂ ಬಿಜಾಪುರ ಬೇಕು ಹೊರಗಿನವ್ರು ಇರಂಗಿಲ್ಲ ಅಂತ ನಿಮ್ ಕಾನೂನು ಅದ ಮತ್ ಇದು ಏನ್ ಮಾಡ್ಯಾರಿ ನಾವು ಹಿಡಿದು ಕೊಟ್ರು ನಾವು ಕೇಸ್ ಮಾಡಿ ಬೋಕಸ್ ಮಾಡುಲಿಂದ ಬೋಕಸ್ ಬೂತ್ಲಿಂದ ತಂದ ಬೂತ್ ಒಳಗಿಂದ ಹಿಡಿದು ಕೊಡತ್ರಿ ಬೂತ್ ಒಳಗೆ ನಾವು ರೋಡ್ ಮ್ಯಾಗ ಹಿಡಿದೀವ್ರಿ ಸಾವಿರಾರು ಗಾಡಿ ಬಂದಾವ ಬೆನ್ನ ಹತ್ತಿ ನಾವು ಹಿಡಿಲಿಕ್ಕತ್ತೀವಿ ಡಿಪಾರ್ಟ್ಮೆಂಟ್ ಅವ್ರು ಇದು ಹೊರಗಿನ ಮನುಷ್ಯ MLA ಮತ್ತು ಅವ್ರ ಗಾಡಿ ಹಿಂದೆ ಬಂದು ನೋಡಿ ಸರ್ MLA ಇದ್ರಿ ಇಲ್ರಿ ಅದ್ರಾಗ ಅವ್ರ PA ಕೂತ ಗನ್ಮ್ಯಾನ್ ಅವ್ರಿಗೆ ಸ್ಕ್ವಾಟ್ ಕೊಡ್ತಾರ್ರಿ ಅವ್ರ ಡ್ರೈವರ್ಗೆ MLA ಇದ್ರಾಗಿಲ್ಲ ರಾಜ ಮಾಡ್ತಾರಂದ್ರೆ ಹ್ಯಾಂಗ ದುರುಪಯೋಗ ಮಾಡ್ತಾರ ಸರ್ ನಾವು ಪೊಲೀಸ್ ಸ್ಟೇಷನ್ ಸರ್ ಏಜೆಂಟ್ ಮಾಡಿರ್ತೀವಿ ಸರ್ ಅದು ಯಾಕೆ ಮಾಡಿರ್ತೀವಿ ಅಂದ್ರೆ ಅಲ್ಲಿ ಬರುವಂತ ಬೂತ್ ಒಳಗೆ ಪರಿಚಯ ಸಭೆ ನಿಂದಿರ್ಸಿರ್ತೇವೆ ಸರ್ ಅವ್ರಿಗೆ ಗೊತ್ತಿರ್ತೈತದು ಇವ್ರು ಹೊರಗಿನವ್ರು ಅಂದ್ಕೊಳ್ಳಿ ಹೊರಗಿನ ಅಲ್ಲಿ ತಂದು ನಾವು ಅವರಿಗೆ ಒಪ್ಪಿಸಿದಾಗ ಏನಾತನ ಸರ್ ಆದರ್ಶ ನಗರ ಪೊಲೀಸ್ ಸ್ಟೇಷನ್ ಒಳಗೆ ಇದ್ರು ಮುಗಿಸಿವಿ ಮುಗಿಸಿದ್ರು ಕೇಸ್ ಮಾಡಿರಿ ಸರ್ ಯಾಕಂದ್ರೆ ಅವ್ರಿಗೆ ಹೇಳಾಗ ಆರೋರ್ ಕೇಳಿ ಅವ್ರು ಹೇಳಕತ್ತಾರ ಸರ್ ಮತದಾರ ಅದಾರ ಅಂತೇಳಿ ಆದ್ರೆ ನಾವು ಪೊಲೀಸ್ ಏಜೆಂಟ್ ಹೇಳಕತ್ತಾನ ಸರ್ ನಮ್ಮ ಮನೆವಲ್ಲ ನಮ್ಮ ಬೂತ್ ನಾವು ಪರಿಚಯ ಹಿಡಿದ ಈಗ ನಿಮ್ AC ಅವ್ರಿಗೆ ಆರ್ಡರ್ ಮಾಡಿ ಈ ಓಟ್ ಎಲ್ಲಿಂದ ಬಂದು ಯಾವ ಆಧಾರ ಮ್ಯಾಗ ಮಾಡಿರಿ ಅಥವಾ ಇಲ್ಲ ಚಕ್ಕಿಲ್ಲ ನನ್ಗೆ ಮಾಹಿತಿ ಆಗದೊಳಗ ಈಗ ಕೇಳಿನಿ 2 ದಿವಸದೊಳಗೆ ಕೊಡಂತ ಹೇಳಿ ಅವ್ರು ಖರೇನೆ ಇದ್ರೆ 2 ದಿವಸದೊಳಗೆ ಕೊಡ್ಬೇಕು ನೀವು ಖರೆ ಇದ್ರೆ 2 ದಿವಸದೊಳಗೆ ನಮ್ಗೆ ಕೊಡಿಸ್ಬೇಕು ನಾ ಈಗ ಓಪನ್ ಮಾಡ್ಲಿಕ್ಕತ್ತೀನಿ ಯಾಕೆ ಮಾತಾಡ್ಲಿಕ್ಕತ್ತೀನಿ ಅಂತ ನಾನು ಹೊಟ್ಟೆ ಉರಿಲ್ಲ ಏನ್ ತಂದ್ರೆ ಇಲ್ರಿ ಸಾಹೇಬ್ರ ಇನ್ನತನ ನೀವು ಇಲ್ಲೇ ಅದೀರಿ ಅವ್ರು ಕೇಸ್ ಮಾಡ್ಯಾರ ಹೇಳ್ರಿ ಮಾಡತ್ ಹೇಳ್ರಿ ನೋಡೋಣ ಹೇಳ್ರಿ ನೀವು ವೆರಿಫೈ ಮಾಡಿ ಬೇರೆ ಊರವ 6 ಗಂಟೆ ಮ್ಯಾಗ ಇರಬಾರ್ದು ಅವಂಗ ನಾವು ಗೋಡೆ ಕಂಡಕ್ಟರ್ ಇರೋದ್ರಿಂದ ಅವರು 6 ಇರ್ತಾರೆ ಸಾಹೇಬ್ರ ಅವರೇ ಬೇರೆಯವ್ರ ಹೆಸರು ಇಲ್ಲ ಚೆಕ್ ಮಾಡುದು ಆತ್ರಿ ಚೆಕ್ ಮಾಡ್ಕೊತ ನೀವೇ ಕುಂದರಿ ನಾವು ಒಯ್ಕೋತ ನಾವು ನಮ್ಮ ಮನೆಗೆ ಹೋಗ್ತೀವಿ ಪಾರ್ಟಿಲಿ ನಾವು ನಿಂತೀವಿ ಆರೋಗ್ಯ ಕೇಳ್ತೀರಿ ನಿಮ್ ಕೆಲಸ ಅದರಿ ಇವ್ರ ಕೆಲಸ ಇಲ್ಲ 6 ಗಂಟೆಗೆ ಬಿಜಾಪುರದೊಳಗೆ ಬೇರೆ ಊರ ಬರ್ಬಾರ್ದು ಅದು ಲಾಸ್ ಒಳಗಿದ್ರು ನೀವು ಖಾಲಿ ಮಾಡಿ ಅರೆಸ್ಟ್ ಮಾಡಿ ಕಳ್ಸೋದು ನಿಮ್ ಕೆಲಸ ಅದ ನಮ್ಗೆ ನಿಮ್ಗೆ ಇಲ್ಲ ಸಾಹೇಬ್ರ ನಮ್ಗೆ ಖರೆ ನೀವು ಕರೆಕ್ಟ್ ಇಲ್ಲ ದಂಡ ತಿಳಿದ್ರೆ ನಮ್ಗೆ ನ್ಯಾಯ ಕೊಡ್ಬೇಕು ನಾಳೆ ತನ ಅವ್ರು ಎಲ್ಲಿಂದ ಬಂದ್ರು ಯಾಕೆ ಹೋಗ್ತೊಳಗೆ ಬಂದ್ರು ಅಟ್ರೆ ನಾನು ಕೊಟ್ಟರೆ ಸಾಕು ಇಲ್ಲ ನಾ ಅರ್ಜಿ ಕೊಟ್ಟಿನಿ ಈಗ 2 ದಿವಸ ಅರ್ಜಿ ಕೊಟ್ಟು ಅವರು ತಹಸೀಲ್ದಾರ್ ಮ್ಯಾಗ ಹಾಕ್ತಾರೆ ತಹಸೀಲ್ದಾರ್ ಎಸಿ ಮ್ಯಾಗ ಹಾಕ್ತಾರೆ ಇದಕ್ಕ ಬಹಳ ದೀರ್ಘ ಹೋರಾಟ ಮಾಡ್ತೀನಿ ಆಫೀಸ್ ಮುಂದೆ ಮಾಡ್ತೀನಿ ನಾ ಪರ್ಮಿಷನ್ ಕೊಟ್ಟಿಲ್ಲ ಅದೇ ಮಾಡಿದ್ದೆ ನಾಳೆ ಎಸಿ ಆಫೀಸ್ ತಹಸೀಲ್ದಾರ್ ಆಫೀಸ್ ಮುಂದೆ ಕೂತು ನಾವು ಹೋರಾಟ ಮಾಡೋದಿತ್ತು ಮತ್ತೆ ನೀವು ನಮ್ಮ ಜಿಲ್ಲಾ ದಂಡಾಧಿಕಾರಿ ಅದೀರಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟು ಮಾಡಿಸ್ರಿ ಇವ್ರ ಬಳಿ ಹೋಗ್ತೀನಿ ಇವ್ರಿಗೆ ಕೇಸ್ ಮಾಡಂತ ಹೇಳಿ ಯಾರು ತಪ್ಪದಾರ ಅವ್ರು ಕೇಸ್ ಮಾಡಂತ ಹೇಳಿ ನಾನ್ ತಪ್ಪ ಇದ್ರ ನಾನು ತಪ್ಪು ಮಾಡಿದ್ರೆ ಇನ್ನತನ 10 ಕೇಸ್ ಮಾಡ್ತಿದ್ರು ಈಗ ನಾವು ಸ್ಟೆಪ್ ಮಾಡಿದವ್ರು ಕೊಟ್ಟರು ಮಾಡ್ಲಿಕ್ಕೆ
ಮಾಡ್ರಿ ಭಾಳ ಭಾಳ इकरा पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत। बीजापुर शहर के एक बेहतरीन एजुकेशनल इंस्टीट्यूशंस में से एक इकरा पीयू साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लैबोरेटरीज, स्टैम्प लैब, प्लेग्राउंड के साथ साथ PCMB और नीट एग्जाम्स के लिए बेहतरीन ऑफर भी मौजूद है। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, BSNL क्वार्टर्स रोड, नियर मंगोली बेस, बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं। जुड़े रहिएगा आपके अपने चैनल बीजापुर समय के साथ।